ತಮ್ಮರೇ ಬಂದಿರಿ ರೀ. ಇವತ್ ಮಾರ್ಕೆಟ್ ಅಲ್ಲಿ ನಿಮ್ಮಕ್ಕ. ನಮ್ಮಕ್ಕ? ಅಯ್ಯೋ ಅದಲ್ಲ ರೀ, ನಿಮ್ಮಕ್ಕನ ಮಗ ರಾಮ ಸಿಕ್ಕಿದ್ದ. ಅದೇನೋ ಡೈರಿನಲ್ಲಿ. ಓಹೋ, ಬಿಲ್ ಕಲೆಕ್ಷನ್ ಬಂದಿದ್ದ ಅಂತ ಕಾಣುತ್ತೆ. ಮನೆ ಕರಿಬಾರ್ದಾ? ಕರ್ದಿರಿ. ಅಡ್ರೆಸ್ ಕೊಟ್ಟಿದ್ದೇನೆ. ಕ್ಯಾಶ್ ತರ್ತಾನಂತ? ಇಲ್ಲ, ಡಿಡಿ ತರ್ತಾನೆ. ಮೊದಲನೇ ಸಾರಿ ನಿಮ್ಮ ಅಕ್ಕನ ಮಗ ಮನೆಗ್ ಬರ್ತಿದ್ದಾರೆ. ಅಡಿಗೆ ಏನ್ ಮಾಡ್ಬೇಕು ಹೇಳಿ? ನಿಮ್ಮನೇ ರೀ. ನೋಡ್ತೀನಾ, ನಾನು ಇದಲ್ಲ ಇದ್ ಮಾಡು ಅಂತ ನಿನ್ಗೆ ಹೇಳೋದು. ನೀನು ಒಂದ್ ಸಾಮಾನು ಲಿಸ್ಟ್ ತಯಾರು ಮಾಡ್ಬಿಟ್ಟು ಇದನ್ನೆಲ್ಲ ಅಂಗಡಿಯಿಂದ ತಂದ್ಬಿಡಿ ಅಂತ ಅನ್ನೋದು. ನಾನು ಸಾರಿ ಡಿಯರ್, ನನ್ನ ಹತ್ರ ದುಡ್ಡಿಲ್ಲ ಅನ್ನೋದು. ನೀನು ನಿಮ್ಮನ್ ಕಟ್ಕೊಂಡಾಗ್ಲಿದ್ದ ನಿಮ್ ಜೇಬಲ್ಲಿ ಯಾವ ದುಡ್ಡು ಇರುತ್ತೆ ಹೇಳು ಅನ್ನೋದು. ನಾನು ಅಲ್ಲಿಡ್ದು ಮಾತಾಡು ಅಂತ ಅನ್ನೋದು. ಅಷ್ಟ್ರಲ್ಲಿ ನಮ್ಮಿಬ್ಬರಿಗೂ ಜಟಾಪಟಿ ಸ್ಟಾರ್ಟ್ ಆಗೋದು. ಅಷ್ಟ್ರಲ್ಲಿ ರಾಮು ಬರೋದು. ಮಾಮಾ, ನಿಮ್ ಮನೇಲಿ ಅಡಿಗೆ ಏನು ಬೇಡ, ಕುಡಿಯಕ್ ಒಂದ್ ನೀರ್ ಕೊಡು ಅನ್ನೋದು. ನೋಡು, ಇದ್ಯಾವುದು ಬೇಡ, ಗುರು ಏನ್ ಕೊಟ್ಟಿದಾನೋ ಅದನ್ನ ಮಾಡಿಡು ಅಂದಂಗೆ ಒಂಚೂರು ರುಚಿ ನೋಡ್ತೀನಿ. ಉಪ್ಪು ಖಾರ ಹುಳಿ ತಿನ್ನೋ ದೇಹ ಕಡೆ ಇದು. ಅಟ್ಲೀಸ್ಟ್ ಉಪ್ಪು ಹಾಕೋದಂತೂ ಬೇಡ. ಉಪ್ಪು ಹಾಕೋದನ್ ಕಲಿಲ್ಲ ಅಂದ್ರೆ ಹೆಂಗೆ? ಉಪ್ಪು ತಾನೇ ಬೇಕು. ಹೌದು, ತಗೊಂಡ್ ಬರ್ತೀನಿ. ಸಿಟ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ. ನನ್ನ ಮಕ್ಕಳ ದೌಲತ್ ನೋಡು, ಬಿಸಾಕ್ ಬಿಡ ಹೋಗ್ತಾನೆ. ತೇರಿ ಯಾರಿದ್ರಿ ಲೆಟ್ರು? ಯಾವನೋ ನನ್ ಮಗ ಮನ್ಸು ಬಂದಂಗೆಲ್ಲ ಗೀಚ್ ಬಿಟ್ಟವನೆ ಕಣೆ. ನನ್ಗಂತೂ ಅರ್ಥ ಆಗ್ತಾ ಇಲ್ಲ. ನಿನ್ಗೇನಾರು ಅರ್ಥ ಆಗುತ್ತಾ ನೋಡು? ಓ, ಅಸ್ಸಾಮಿ. ಅಸ್ಸಾಮಿ ನಿನ್ಗೆ ಹೆಂಗ್ ಬರುತ್ತೆ ಚಿನ್ನ? 5th ಸ್ಟ್ಯಾಂಡರ್ಡ್ ವರ್ಗು ಅಲ್ಲೇ ಸ್ಟಡಿ ಮಾಡಿದ್ದು. ಓ ಹೆಂಗೆ, ಏನ್ ಬರ್ದವನೆ ಅಂತ ನೋಡು. ಯಾಕೆ 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 ನೋಡ್ತಿದ್ಯಾ? ಏನೈತೆ? ಯಾಕೆ ಬರ್ದೈತೆ ಅಂತ ಹೇಳ. ನಮಸ್ಕಾರ ಸರ್. ಕಾಶಿಗೆ ಹೋದ್ರು ಶನೀಶ್ವರ ಬೆನ್ ಬಿಡ್ಲಿಲ್ಲ ಅಂತ ಏನ್ ಬೊಗಳು? ಏನ್ ಸರ್, ಯಾವಾಗ ನೋಡಿದ್ರು ಪಟ 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 ಅಂತ ಮಾತಾಡ್ತಾ ಇದ್ದ ನೀವು. ನಾವು ಕೇಳಕ್ ಮುಂಚೆನೆ ಭಿಕ್ಷೆ ಹಾಕ್ತಿದ್ರಿ. ಇವಾಗ ನೋಡಿದ್ರೆ ನೀವೇ ಒಳ್ಳೆ ಭಿಕ್ಷಕನ್ ತರ ಮಲ್ಕೊಂಡಿದ್ರಲ್ಲ ಸಾ. ಯಾಕ ಸಾ? ಇಲ್ಲಿ ಯಾಕೆ ಬಂದಿದ್ಯಾ? ನಾನೇನ್ ಭಿಕ್ಷೆ ಬೇಡಕ್ ಬಂದಿಲ್ಲ ಸಾ. ನೀನ್ 3 ಪೀಸ್ ಸೂಟ್ ನೋಡಿದ್ರೆ ಗೊತ್ತಾಗುತ್ತೆ ನೀನ್ IAS ಆಫೀಸರ್ ಅಂತ. ಬಾಯ್ ಬಿಟ್ಟು ಯಾಕೆ ಬಂದಿದ್ಯಾ ಅಂತ ಹೇಳ. ಒಬ್ರೇ ಇಲ್ಲಿ ಮಲ್ಕೊಂಡಿದ್ರಲ್ಲ ಅದಕ್ಕೆ ಸಾ. ಮನೇಲಿ ಏನೋ ಒಂದ್ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಸರ್, ಈ ಭಿಕ್ಷಿಕ ಹಿಂಗ್ ಹೇಳ್ತಾನೆ ಅಂತ ಬೇಜಾರ್ ಮಾಡ್ಕೋಬೇಡಿ ಸರ್. ಗಂಡ ಹೆಂಡತಿ ಜಗಳ ಅಂದ್ಮೇಲೆ ಉಂಡು ಮನ್ಗ ತನಕ ಅಲ್ವಾ ಸಾ? ಏನ್ ನಡೀತು ಗೊತ್ತಾ? ನಾನು ಡೈನಿಂಗ್ ಟೇಬಲ್ ಮೇಲೆ ತಿಂಡಿ ತಿಂತಾ ಕೂತಿದ್ದೆ. ಯಾವ್ದೋ ಒಂದ್ ಲೆಟರ್ ಬಂದ್ ಬಿತ್ತು. ತೆಗೆದು ನೋಡ್ದೆ, ತಳಾ ಬುಡ ಏನು ಅರ್ಥ ಆಗ್ಲಿಲ್ಲ. ನನ್ನ ಹೆಂಡತಿಗೆ ತೋರಿಸ್ದೆ. ಅವಳು ನೋಡ್ಬಿಟ್ಟು, ರೀ ಇದು ಅಸಾಮಿ ಭಾಷೆ ಕಣ್ರಿ, ನಾನ್ 5th ಸ್ಟ್ಯಾಂಡರ್ಡ್ ವರ್ಗು ಅಲ್ಲೇ ಓದಿದ್ದು, ಕೊಡಿ ಇಲ್ಲಿ ಅಂತ ಇಸ್ಕೊಂಡ್ಲು. ಇಸ್ಕೊಂಡ್ ಓದ್ತಾ ಓದ್ತಾ ಲುಕ್ ಕೊಡಕ್ ಶುರು ಆದ್ಲು. ಅಂತದ್ದು ಆ ಲೆಟರ್ನಾಗೆ ಏನಾಯ್ತಾ? ನನ್ ಮಾತೃಭಾಷೆನ ಅಸ್ಸಾಮಿ ಸಾ. ನಿನ್ಗೂ ಅಸಾಮಿ ಬರುತ್ತಾ? ಸಾ. ಅಯ್ಯೋ, ನೀನ್ ನನ್ ಭಾಗದ ದೇವ್ರು ಕಡೆಯ. ಇದೇನು ಅಂತ ಸ್ವಲ್ಪ ಓದಾಳೆಯ ನೋಡು, ನಿಧಾನಕ್ಕೆ ಓದು. ಈ ಲೆಟರ್ ಓದಿ ನನ್ನ ಹೆಂಡತಿನ ಹಾಕಿ ಇಕ್ಬಿಟ್ಟವಳೆ. ನಿನ್ಗೂ ಏನಾದ್ರೂ ಇಕ್ಬೇಕು ಅಂತ ಅನ್ಸಿದ್ರೆ ವಿಷಯ ಏನು ಅಂತ ಹೇಳ್ಬಿಟ್ಟು ಆಮೇಲೆ ಇಕ್ಬಿಡು. ಎಲ್ಲ ನಾ ಉಂಟಾ ಸರ್? ಬಡವನ್ ಕೋಪ ದೌಡೆಗ್ ಮೂಲ ಅಂತ. ನಾನ್ ಯಾಕೆ ಸರ್ ನಿಮ್ಗೆ ಹೊಡಿಲಿ? ಏನಿದಪ್ಪ? ಇವ್ರು ಯಾಕೆ ಇಷ್ಟ ಕಾಣಿಸ್ತಾನಲ್ಲಪ್ಪ? ಇದೇನಣ್ಣ, ಮೊನ್ನೆ ಮಕ ಅಷ್ಟ್ ಚೆನ್ನಾಗಿತ್ತು, ಇದೇನ್ ದದ್ದರ್ಸ್ಕೊಂಡ್ಬಿಟ್ಟದೆ ಯಾಕೆ? ಅಂದ್ರೆ ನನ್ ಮಗನೇ ನಿನ್ ಮಾತಾಡ್ತಾ ಏನೋ ನನ್ ಹೆಂಡ್ರ ಹಾಕ್ಬಿಟ್ಟು ಚೆನ್ನಾಗಿ ಇಕ್ಬಿಟ್ಟವಳೆ ಅಂತನಾ? ಅದು ಅಕ್ಕ ಎಕ್ಕಿರೋದಲ್ಲ, ಮತ್ತೆ ಮೊನ್ನೆ ಬಿಕ್ಸ್ದವನು ಎಕ್ಕ ಮುಗ್ಗ ಎಕ್ಕಿರೋದು. ನನಗ್ ಗೊತ್ತಿಲ್ವಾ? ಬರ್ಬಾ, ನೀನು ಅಸೋಸಿಯೇಷನ್ ಮೆಂಬರಾ? ಏನಣ್ಣ ಎಲ್ಲಿಂದ ಎಲ್ಲಿಗೆ ಲಿಂಕು? ಯಾಕೆ ಅಂದ್ರೆ ಅಂಡರ್ಗ್ರೌಂಡ್ ನವರು ಬೆಂಗಳೂರು ಸೇಫೆಸ್ಟ್ ಜಾಗ ಅಂತ
ಎಲ್ಲಾ ಕಡೆ ಬಲೆ ಬೀಸ್ಬಿಟ್ಟವ್ರೆ. ಅದಕ್ಕೆ ನೀನು ಏನಾದ್ರು ಅವ್ರಿಗೆ ಮೆಂಬರ್ ಏನೋ ಅಂತ. ಏನಣ್ಣ ಬರ್ಮಾ ಮೊನ್ನೆ ಇಕ್ಕಿದಂಗೆ ಒಂದ್ ಲೆಟರ್ ಬಂತು. ಹೆಸರು ಮಾತ್ರ ನಂದೆ, ಅಡ್ರೆಸ್ ಮಾತ್ರ 100% ಕರೆಕ್ಟ್ ಬರ್ತಾನೆ. ಬಿತ್ ನೋಡ್ದೆ ಏನು ಅಂತ ಅರ್ಥ ಆಗ್ಲಿಲ್ಲ. ನನ್ನ ಹೆಂಡತಿ ಬಂದ್ ಲೆಟರ್ ಕೊಡ್ರಿ ಇಲ್ಲಿ ಅಂದ್ಲು. ನೋಡಿ ಅರೆ ಇದು ಅಸಾಮಿ ಅಂದ್ಲು. ನಿನ್ಗೆ ಹೆಂಗ್ ಬರ್ತೆ ಅಂದ್ರೆ ನಾನು 5th ಸ್ಟ್ಯಾಂಡರ್ಡ್ ಅಲ್ಲೇ ಓದಿದ್ದು ಅಂದ್ಲು. ಓದುದ್ಲು ಈ ಶೇಪ್ ಮಾಡಿಕ್ಬಿಟ್ಟೋಳೆ ನಂಗೆ. ಅಲ್ಲಿಂದ ಬೇಜಾರಾಗಿ ನಾನು ಹೊರಗ್ ಬಂದು ಅದೇ ಪಾರ್ಕ್ ಐತಲ್ಲ, ಅದೇ ಆ ಮೂಲೆ ಗಣೇಶನ್ ಪಾರ್ಕ್ ಐತಲ್ಲ, ಅಲ್ಲೊಬ್ಬ ಭಿಕ್ಷಕ ಇರ್ತಾನಲ್ಲ, ಆ ನನ್ ಮಗ ಲಂಗಡ ಬಂದು ಯಾಕಣ್ಣ ಡಲ್ ಆಗಿದ್ಯಾ ಅಂದ. ನಾನ್ ವಿಷಯ ಹೇಳ್ದೆ, ಆ ಲೆಟ್ರ್ ಕೊಡು ಅಂದ. ಓದಿ ಅಷ್ಟೊತ್ತು ಪುಣ್ಯಕ್ ನನ್ ಚಿಕ್ಕಳಿಯ ಬಂದು ಅವಾಯ್ಡ್ ಮಾಡಿ ಸೇಫ್ ಆಗಿ ಕಳ್ಸದ್ನಪ್ಪ. ಏನೈತೆ? ನಾನು ಅದನ್ನೇ ಬಹಳ ತಲೆ ಕೆಡ್ಸ್ಕೊತಾ ಇದ್ದೀನಿ. ಕೊಡೋಣ ಲೆಟ್ರ್, ನಂಗ್ ಬರ್ತದಲ್ಲ ಭಾಷೆ. ಬರ್ಬಾ ನಿನ್ಗೆ ಅಸಾಮಿ ಬರುತ್ತಾ? ಇದೇನಣ್ಣ, ನಂದೊಂದು ಬ್ರಾಂಚ್ ಇರ್ಲಿಲ್ವೇ? ಅದು ಅಲ್ದೆ ನಿಂಗ್ ಗೊತ್ತಲ್ಲ, ಏನು? ನಂದೊಂದು ಸೆಟಪ್. ಐದಾರ್ತಿ ನನ್ ಮಗ ನೀನು. ಅವಳಿಗೋಸ್ಕರ ಆ ಭಾಷೆ ಕಲ್ತಿದ್ದು. ಕೊಡು. ನೋಡ ಅಂತದೇನಾದ್ರೂ ಇದ್ರೆ ಬೇಕಾದ್ರೆ ಕುತ್ತೆ ಕುಯ್ದ್ಬಿಡು, ಚಾಕು ತಗೊಂಡು. ಆದ್ರೆ ಒಡಗಿಡಿ ಬೇಡ. ಇದೇನಣ್ಣ, ನೀನ್ ನನ್ ದೊಡ್ಡಣ್ಣನ್ ಸಮಾನ ಅಲ್ವೇ? ಅಲ್ವಾ? ಏನಾಯ್ತಪ್ಪ? ಯಾಕೋ ನಾನ್ ಮತ್ತೆ ಹೇಳಿಲ್ವಾ ಏನೈತೆ ಅಂತ ಹೇಳಕತ್ತ? ಅದನ್ನ ಬೇರೆ ಬಾಯಿ ಬಿಟ್ಟು ಹೇಳ್ಬೇಕಾ? ಎಲ್ಲೋದವನು? ಏನಯ್ಯ ಬತ್ತಿ? ಸ್ವಾಮಿಗೆ ಬತ್ತಿ ಇಡಕ್ ಬಂದಿದ್ಯಾ? ಸುಮ್ಕಿರಣ್ಣು, ನಾ ಬತ್ತಿ ಹಿಡ್ದು ಬಿಟ್ಟ ಮ್ಯಾಕೆ ಇಲ್ಲಿ ಬಂದಿದ್ದು. ಅಂದ್ರೆ ಬತ್ತಿ ಇಟ್ಟು ಎಲ್ಲರ ಕೈಲಿ ಒಡ್ಸ್ಕೊಂಡು ಸಾಕಾಗೋಯ್ತು. ಅದಕ್ಕೆಯ ಐಡಿಯಾ ಕೊಟ್ಟು ಕಮಾಯಿ ಮಾಡ್ಕೊಳ್ಳೋಂತ ಪ್ಲಾನ್ ಮಾಡ್ಕೊಂಡೆ. ಅಂದ್ರೆ ಹೇಳ್ತೀನಿ ಕೇಳು. ಹಳ್ಳಿ ಒಳಗೆ ಈ ಐಡಿಯಾ ಕೊಟ್ರೆ ವರ್ಕೆಟ್ ಹಾಕಿಲ್ಲ ಅಂತ ಪ್ಯಾಟೆ ಕಡೆಗೆ ಹೊಂಟೆ. ಏನ್ ಬತ್ತಿ ಬಸವ, ಹಳ್ಳಿಯಿಂದ ಬತ್ತಿ ಇಡಕ್ಕೆ ಪ್ಯಾಟೆಗೆ ಬಂದ್ಬಿಟ್ಟಿದ್ಯಾ? ಇಲ್ಲಪ್ಪ, ಇತ್ತೀಚೆಗೆ ನಮ್ ಬತ್ತಿ ಹಿಡದೆ ಬಿಟ್ಬಿಟ್ಟಿದೀನಿ. ಅಣ್ಣ, ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಏನ್ಲ? ನಾನು ಇತ್ತೀಚೆಗೆ ಬತ್ತಿ ಹಿಡಿದು ಬಿಟ್ಬಿಟ್ಟು ಐಡಿಯಾ ಕೊಡಕ್ ಶುರು ಮಾಡ್ಬಿಟ್ಟಿದೀನಿ. ಐಡಿಯಾ ಬತ್ತಿ ಎರಡು ಒಂದೇಯ? ಹೋಗ್ಲಿ ಬಿಡೋಣ. ಅಣ್ಣ, ನೀನ್ ನಮ್ಮ ಹಳ್ಳಿಲಿದ್ದಾಗ ಜಗಲ ಮೇಲೆ ಕುಂತ್ಕೊಂತಿದ್ದೆ. ಅದೇ ಡಬ್ಬ ಮಾಡಿಕೊಂಡು ಬಂದವರಿಗೆಲ್ಲ ಕಟಿಂಗ್ ಮಾಡ್ತಿದ್ದೆ, ಕೆರಿತಿದ್ದೆ, ಒಟ್ಟು ಕಾಸು ಇಸ್ಕೊಂತಿದ್ದೆ. ಇದ್ಕಿದ್ದಂಗೆ ಅಸ್ಸಾಂಗೆ ಹೋಗ್ಬಿಟ್ಟೆ. ಅಲ್ಲಿ ಹೋಗಿ ಬಂದ ಮ್ಯಾಕೆ ಈಗ ಪ್ಯಾಟೆ ಸೇರ್ಕೊಂಡ್ಬಿಟ್ಟಿದ್ಯಾ. ಅಡೋ, ಯಾವ ಪಾಟಿ ಇಂಪ್ರೂವ್ ಆಗ್ಬಿಟ್ಟಿದ್ಯಾ ಅಡೋ. ಕಲೆಕ್ಷನ್ ಜೋರಣ್ಣ. ಏನ್ ಕಲೆಕ್ಷನ್ ಏನೋ? ಯಾಕಣ್ಣ? ಅದೇನೋ ಹೇಳ್ತಾರಲ್ಲ, ಇದ್ದದನ್ನೆಲ್ಲ ಕಳ್ಕೊಂಡು ಸಿದ್ದಪ್ಪನ್ಗೆ ತೆಂಗಿನಕಾಯಿ ಒತ್ಕೊಂಡೋದ್ರು ಅಂದಂಗ ಆಗ್ಬಿಟ್ಟೈತೆ. ಇದು ಬಂಡವಾಳನೆಲ್ಲ ಇದಕ್ಕೆ ಸುರಿದು ಕುತ್ತಿಗೆ ಗಂಟ ಬಂದ್ಬಿಟ್ಟೈತೆ ಕಣ್ಣ. ಅಯ್ಯಯ್ಯೋ, ಅಪ್ಸೆಟ್ ಆಗಬೇಡಣ್ಣ. ನಿಮ್ಮಂತ ಅಪ್ಸೆಟ್ ಆಗೋರ್ಗೆ ಸೆಟಪ್ ಆಗೋ ಐಡಿಯಾ ಕೊಡಕ್ಕೆ ಈ ಬುತ್ತಿ ಬಸವ ಇರೋದು. ಏನ್ರದು ಸೆಟಪ್? ಅಣ್ಣ, ನನ್ನ ಹತ್ರ ಒಂದು ಹೊಸ ಐಡಿಯಾ ಐತೆ. ಹೇಳ್ತೀನಿ. ನೋಡೋಣ, ನಿನ್ನ ಅಂಗಡಿ ಮುಂದಗಡೆ ಒಂದ್ ಬೋರ್ಡ್ ತಕ್ಕ ಬಂದ್ಬಿಟ್ಟು ವಿಶೇಷ ರಿಯಾಯಿತಿ ಅಂತ ಹೇಳಿ ದಪ್ಪಕ್ಷರದಲ್ಲಿ ಬರ್ಸ್ಬಿಟ್ಟು ಅದ್ರ ಕೆಳಗಡೆ ಕಟಿಂಗ್ ಮಾಡಿಸ್ಕೊಂಡವ್ರಿಗೆ ಸೇವಿಂಗ್ ಫ್ರೀ ಅಂತ ಹಾಕ್ಸ್ಬಿಡು. ನೋಡೋಣ ಜನ ಒಬ್ರು ಕಟಿಂಗ್ ಮಾಡಿದ್ರೆ ಸೇವಿಂಗ್ ಫ್ರೀ ಅಂತೆ. ಹೌದು, ಐಡಿಯಾ ಏನೋ ಚೆನ್ನಾಗಿದೆ. ಕಟಿಂಗ್ ಮಾಡಿಸಿದವ್ರಿಗೆ ಸೇವಿಂಗ್ ಫ್ರೀ. ಬರೀ ಸೇವಿಂಗ್ ಮಾಡಿಸಿದವ್ರಿಗೆ ಏನ್ ಫ್ರೀ? ಅದಕ್ಕೂ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನ್ಲ? ಅದು ಫ್ರೀ. ಚೆನ್ನಾಗಿದ್ದೀರಾ? ಇಲ್ಲ. ಯಾಕೆ ಹೇಳ್ಬೇಕು? ನೀವ್ ಹೇಳ್ದಿದ್ರು ಪರವಾಗಿಲ್ಲ. ನಾನ್ ಕೇಳಿದ್ದಕ್ಕೆ ನೀವ್ ಏನ್ ಹೇಳ್ತಿರೋ ಅಂತ ಒಂದ್ ಟೆನ್ಷನ್. ಅದು ಯಾಕೆ ಗೋವಿಂದ? ಅದು ಆಯ್ತು, ನಾನ್ ಕೇಳೋದನ್ನ ನೀ ಯಾರಿಗೂ ಹೇಳಲ್ಲ ಅಂದ್ರೆ ಕೇಳ್ತೀನಿ. ನೀನ್ ಕೇಳಿದ್ದನ್ನ ನಾನ್ ಯಾರಿಗೂ ಹೇಳಲ್ಲ. ಅಪ್ಪ,
ತಂದೆ, ಸ್ವಾಮಿ, ಸದ್ಗುರುನಾಥ, ಅಮರನಾಥ, ಇವ್ರೆಲ್ಲ ಯಾರು ಗೋವಿಂದ? ನಮ್ಮ ಅಪ್ಪನ್ ತಂಗಿ ಸೊಸೆ, ಸೊಸೆ, ಸೊಸೆ ಗಂಡನ್ ತಮ್ಮ, ತಮ್ಮ, ತಮ್ಮಯ್ಯನ ಮಗ ಅಪ್ಪಯ್ಯ, ಅಪ್ಪಯ್ಯ, ಅವನ ಮೊಮ್ಮಗಳ ಗಂಡನ ಹೆಂಡತಿ ಸ್ನೇಹಿತರು. ಅಯ್ಯೋ ಅಪ್ಪ, ಏನ್ చెప్తావు? ಟೆನ್ಷನ್ ಆಗ್ಬಿಡಿ, ನಾನೇನ್ ಹೇಳ್ದೆ ಅಂತ ಆಮೇಲೆ ಹೇಳ್ತೀನಿ. ಮೊದ್ಲು ನಾನು ಕೇಳೋದಕ್ಕೆ ಉತ್ತರ ಕೊಡಿ. చెప్పు ಗೋವಿಂದ. ನಾನು ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತೀನಿ. ಅದೆಲ್ಲ ಬೇಡ ಗೋವಿಂದ. చెప్పు ಗೋವಿಂದ. ಗುರು, ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ ಅಂತ ತೆಲುಗಲ್ಲಿ ಹೆಂಗ ಹೇಳೋದು? అంతేనా? నేను నిన్ను చాలా ప్రేమిస్తున్నాను. నేను నిన్ను చాలా ప్రేమిస్తున్నాను. కరెక్టా? సూపర్ ಗೋವಿಂದ, సూపర్. నిన్ను నేను చాలా ప్రేమిస్తున్నాను. నిన్ను నేను చాలా ఏం లక్ష్మణ, ట్రాక్టర్ ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ಯಾ? నిన్ను నేను చాలా ప్రేమిస్తున్నాను. నిన్ను నేను చాలా ప్రేమిస్తున్నాను. ಏನ್ ಲಕ್ಷ್ಮಣ ಒಬ್ನೇ ಮಾತಾಡ್ಕೊಂಡು ಹೋಗ್ತಿದ್ಯಾ ಭಾವನವಾ? నిన్ను ఆ? నేను ఆ. చాలా ప్రేమిస్తున్నాను. నేను నిన్ను చాలా ప్రేమిస్తున్నాను. నేను నిన్ను చాలా ప్రేమిస్తున్నాను. నేను లక్ష్మి, ఏంటి నేను నిన్ను ఏంటండి? చెల్లిగా ప్రేమిస్తున్నాను. ఈ ఊర్లో నాకు ఆ కన్నయ్య దొరికింది, చాలా సంతోషంగా ఉంది అనయ్య. లక్ష్మి, ಏನಿದು? ಇವರು ನನ್ನ ಚೆಲ್ಲಿಲಾಗ ಪ್ರೇಮಿస్తున్నాರಂಟ. ಏನು ಹಾಗಂದ್ರೆ? ಅಂದ್ರೆ ನೀನು ಇವಳನ್ನ ತಂಗಿ ತರ ಪ್ರೀತಿಸ್ತೀಯ? ಆತರಲ್ಲ, ನಾ ಹೇಳ್ತಿರೋದೇ ಬೇರೆ. ನಾ ಏನೇನೋ ಹೇಳ್ತಾ ಇದ್ದೀನಿ. ಅಣ್ಣಯ್ಯ ఏంటిది?